ಉಡುಪಿ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶಶಿಧರ್ ಕೋಸಂಬೆಯವರು ಸದಸ್ಯರೊಂದಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪೌಷ್ಟಿಕಾಂಶ ಕೊರತೆಯಿಂದ ಬಳಲ್ತಾ ಇರುವ ಮಕ್ಕಳಿಗೆ ವಿಶೇಷ ಆಹಾರ, ಚಿಕಿತ್ಸೆ ಮತ್ತು ಆರೈಕೆಯನ್ನು ನೀಡಿ ಆರೋಗ್ಯವನ್ನು ಸುಧಾರಿಸುವ ಮಕ್ಕಳ ಪೌಷ್ಟಿಕಾಂಶ ಪುನರ್ವಸತಿ ಕೇಂದ್ರವೇ ಉಡುಪಿ ಜಿಲ್ಲಾ ಕೇಂದ್ರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇಲ್ಲದೆ ಇರುವುದು ಖೇದಕರ ಅಂತ ಹೇಳಿದರು. ಪ್ರತಿ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲಿಯೂ ಈ ಕೇಂದ್ರ ಇದೆ. ಆದರೆ ಉಡುಪಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸರ್ಕಾರದ ಸುಪರ್ದಿಗೆ ಬಂದು 4 ವರ್ಷಗಳಾದರೂ ಕೂಡ ಇನ್ನೂ ಎನ್ಆರ್ಸಿಯನ್ನ ಆರಂಭಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಬಹಳ ಬೇಸರದ ಸಂಗತಿ. ಈ ಬಗ್ಗೆ ಜಿಲ್ಲಾಡಳಿತ, ಡಿಎಚ್ಒ, ಜಿಲ್ಲಾ ಸರ್ಜನ್ ಯಾವ ಕಾರಣಕ್ಕಾಗಿ ಇದನ್ನು ಇನ್ನೂ ಆರಂಭಿಸಿಲ್ಲ ಎಂಬುದರ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಸಭೆಯಲ್ಲಿ ಚರ್ಚೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಆಸ್ಪತ್ರೆಯಲ್ಲಿ ಮಕ್ಕಳು ದಾಖಲಾದ ಮೇಲೆ ಪ್ರತಿಯೊಂದು ಹೆಸರು, ತಾಯಿ ಹೆಸರು ದಾಖಲೆ ಮಾಡಿ ಬಳಿಕ ಚಿಕಿತ್ಸೆ ನೀಡುವ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಕೇಸ್ ಶೀಟ್ ನೋಡಿದರೆ ಹಿನ್ನೆಲೆಯಲ್ಲಿ ಬರೆಯಲಾಗಿದೆ ವಿವರ, ಮಗುವಿನ ತಂದೆ ತಾಯಿ ಹೆಸರು, ವಿಳಾಸ ಕೂಡ ಇಲ್ಲ. ಇದರಿಂದ ತಪ್ಪಾದ ಚಿಕಿತ್ಸೆ ನೀಡುವ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅನಾವಶ್ಯಕವಾಗಿ ಆ ಮಗು ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಆದ್ದರಿಂದ ವೈದ್ಯರು ಈ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಬೇಕು ಅಂತ ಹೇಳಿದರು. ಸಮ್ಮ ಶಂಭು ಶೆಟ್ಟಿ ಈ ಮಗು ತಾಯಿ ಮಗು ಸ್ಮಾರಕ ತಾಯಿ ಮಗು ಆಸ್ಪತ್ರೆಗೆ ಆಯೋಗದ ವತಿಯಿಂದ ನಾವು ನಮ್ಮ ಗೌರವಾನ್ವಿತ ಸದಸ್ಯರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಭೇಟಿ ನೀಡಿದ್ದೀವಿ. ಕಟ್ಟಡ ಬಹಳ ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ಪಾಪ ಕಟ್ಟಿದಂಥವರಿಗೆ ಆಯೋಗದ ಪರವಾಗಿ ಅವರ ಕುಟುಂಬಕ್ಕೆ ಹಾರ್ದಿಕ ಧನ್ಯವಾದ ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದೆ. ಯಾಕಂದರೆ ಇಂಥ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಬಡವರಿಗಾಗಿ, ಮಕ್ಕಳಿಗಾಗಿ ಒಳ್ಳೆಯ ಕಲ್ಪನೆಯನ್ನು ಇಟ್ಕೊಂಡು ಆಸ್ಪತ್ರೆ ನಿರ್ಮಿಸಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸುಪ್ರದಿಗೆ ಬಂದ ಮೇಲೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಜನರಿಗೆ ಮತ್ತು ಮಕ್ಕಳಿಗೆ ಸದುಪಯೋಗ ಆಗಬೇಕು. ಹೀಗಾಗಿ ಆ ಒಂದು ದಿಶೆಯಲ್ಲಿ ಆಯೋಗ ಮತ್ತು ಸರ್ಕಾರ ಬಯಸುತ್ತೆ. ಇವತ್ತಿನ ದಿವಸ ನಾವು ಭೇಟಿ ಪಟ್ಟಂಥ ಸಂದರ್ಭದಲ್ಲಿ ಇಲ್ಲಿ NRC ಕೇಂದ್ರನೇ ಇಲ್ಲ. ಅಂದರೆ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳಿಗೆ ಸಮಾಜದಲ್ಲಿ ಮತ್ತೆ ಮುಖ್ಯವಾಗಿ ಬರತಕ್ಕಂಥ ಒಂದು ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಕಡೆ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಕಡೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಇದೆ. ಇಲ್ಲಿ 4 ವರ್ಷ ಆಯಿತು ಈ ಒಂದು ಆಸ್ಪತ್ರೆ ಸರ್ಕಾರದ ಸುಪ್ರದಿಗೆ ಬಂದ ಮೇಲೆ ಇನ್ನೂ ಸಹಿತ ಇಲ್ಲಿ ಆರಂಭಿಸಲಿಕ್ಕೆ ಕ್ರಮ ಕೈಗೊಂಡಿಲ್ಲಲ್ಲ. ಇದು ಬಹಳ ಒಂದು ಬೇಸರದ ಸಂಗತಿ. ಇಲ್ಲಿ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, RCH ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇವರೆಲ್ಲರೂ ಸೇರಿ ಇದನ್ನು ಇಲ್ಲಿ ಆರಂಭಿಸಬೇಕಾಗಿತ್ತು. ಯಾವ ಕಾರಣಕ್ಕೆ ಆರಂಭಿಸಿಲ್ಲ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ. ಮತ್ತು ಈಗಾಗಲೇ ನಮ್ಮ NRCಯ ಸ್ಟೇಟ್ ಡೆಪ್ಟಿ ಡೈರೆಕ್ಟರ್ ಕಬಡ್ಡಿ ಮೇಡಮ್ ಅವರಿಗೆ ಈಗಾಗಲೇ ಮಾತಾಡಿದ್ದೇನೆ. ಇವತ್ತು ಸಂಜೆ ಒಳಗೆ ಇವತ್ತಿನ ದಿವಸ ಕುಂದಾಪುರದಲ್ಲಿದ್ದಂಥ ಜಿಲ್ಲಾ ಆಸ್ಪತ್ರೆ NRC ಯೂನಿಟ್ ಇಲ್ಲಿ ಶಿಫ್ಟ್ ಮಾಡಬೇಕು. ತಾಲೂಕು ಕೇಂದ್ರಗಳಿಗೆ ಹೊಸದಾಗಿ ಈಗಾಗಲೇ ಒಂದು ಹೊಸದಾಗಿ ಘೋಷಣೆ ಮಾಡಿದ್ದಾರೆ. ಅದು ಪುನಃ ಅಲ್ಲಿ ಕುಂದಾಪುರಕ್ಕೆ ವ್ಯವಸ್ಥೆ ಮಾಡಬೇಕು. ಒಟ್ಟಾರೆಯಾಗಿ ಉಡುಪಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯಲ್ಲಿ, ತಾಯಿ ಮಗು ಆಸ್ಪತ್ರೆಯಲ್ಲಿ ಮಕ್ಕಳ ಅಪೌಷ್ಟಿಕ ಪುನಶ್ಚೇತನ ಘಟನೆ ಆರಂಭಿಸಲಿಕ್ಕೆ ಆಯೋಗ ಭಾಳ ಎಲ್ಲ ರೀತಿಯ ಅದನ್ನು ನಿರ್ವಹಿಸುವ ಮೂಲಕ ಮೇಲುಸ್ತರಿ ಮಾಡುವ ಮೂಲಕ ಆರಂಭಿಸಲಿಕ್ಕೆ ಎಲ್ಲ ರೀತಿಯ ಕ್ರಮ ವಹಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೆ ಮಕ್ಕಳ ಒಂದು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ದಾಖಲಾದ ಮೇಲೆ ಮಗು ಬಂದಂಥ ಸಂದರ್ಭದಲ್ಲಿ ಅದು ಪ್ರತಿಯೊಂದು ಮಗುವಿನ ಹೆಸರು, ತಾಯಿ ಹೆಸರು ಅದನ್ನು ದಾಖಲೆ ಮಾಡ್ತಕ್ಕಂಥದ್ದು, ಆ ದಾಖಲೆ ಮಾಡಿದ ಮೇಲೆ ಮಗುವಿನ ವೈದ್ಯಕೀಯ ಉಪಚಾರ ಮಾಡ್ತಕ್ಕಂಥದ್ದು ಅದು ಒಂದು ವ್ಯವಸ್ಥೆ ಇದೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.